ನೇತ್ರಾವತಿ ತೀರದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಆಗಿದೆ. ಇನ್ನೊಂದು ಕಡೆಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಸಿಎಂರನ್ನ ಭೇಟಿಯಾಗಿ ಒಂದಷ್ಟು ಬ್ರೀಫಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಇವತ್ತಿನಿಂದ ಅಧಿಕೃತವಾಗಿ ತನಿಖೆಗೆ ಎಸ್ಐಟಿ ಇಳಿಯುತ್ತೆ. ಧರ್ಮಸ್ಥಳ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಎಸ್ಐಟಿ ಹೆಗಲಿಗೆ ಹೋಗ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಗೃಹ ಸಚಿವರು ಭೇಟಿ ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಕಾವು ಪಡ್ಕೊಳ್ತಾ ಇದೆ ಈ ಪ್ರಕರಣ. ಎಸ್ಐಟಿ ತಂಡದ ಮುಖ್ಯಸ್ಥರನ್ನ ಭೇಟಿ ಮಾಡಿದ್ರು ಮೊದಲು ಗೃಹ ಸಚಿವರು, ಅನಂತರ ಸಿಎಂರನ್ನ ಭೇಟಿ ಮಾಡಿದ್ದಾರೆ. ಸಹಜವಾಗಿ ಬ್ರೀಫಿಂಗ್ ಕೆಲಸಗಳೆಲ್ಲ ಆಗುತ್ತೆ. ಯಾರ್ಯಾರು ತಂಡದಲ್ಲಿದ್ದಾರೆ, ಯಾವ್ಯಾವ ರೀತಿ ಅಧಿಕಾರಿಗಳಿದ್ದಾರೆ, ಪ್ರಕರಣದಲ್ಲಿರುವಂತಹ ಅನುಮಾನಗಳೇನು, ಆಮೇಲೆ ಲಾಜಿಕಲ್ ಎಂಡ್ಗೆ ಈ ಪ್ರಕರಣ ಹೋಗೋದಕ್ಕೆ ಸಾಧ್ಯ ಇದೆಯಾ, ಸವಾಲುಗಳೇನು ತನಿಖೆಯಲ್ಲಿ, ಯಾವಾಗಲಿಂದ ಈ ಶವಗಳನ್ನು ಹೊರತೆಗೆಯೋ ಕೆಲಸ ಆಗಬೇಕು, ಆಮೇಲೆ ಸರ್ಕಾರದ ತಯಾರಿಗಳು ಯಾವ ರೀತಿ ಇರಬೇಕು, ಆಮೇಲೆ ಧರ್ಮಸ್ಥಳದ ಅರಣ್ಯ ವ್ಯಾಪ್ತಿಯಲ್ಲಿ ನಿಜವಾಗ್ಲೂ ಅಂತಹ ಪ್ರಕರಣಗಳು ನಡೆದಿದ್ದಾವ, ಯಾಕಂದರೆ ಇಂಟೆಲ್ ಇನ್ಪುಟ್ಸ್ ಇವ್ರ ಹತ್ರ ಇರುತ್ತೆ ಇನ್ನೂ ಚೆನ್ನಾಗಿ. ಈಗ ಸಾರ್ವಜನಿಕವಾಗಿ ಇದೆಲ್ಲ ಮಾಹಿತಿ ಸಿಕ್ಕಿದೆ. ಗುಪ್ತಚರ ಇಲಾಖೆಗೆ ಇನ್ನೊಂದಷ್ಟು ಮಾಹಿತಿಗಳು ಸಿಕ್ಕಿರುತ್ತೆ. ತನಿಖೆ ಮತ್ತು ಈಗ ಬಂದಿರುವಂತಹ ವ್ಯಕ್ತಿ ಮಾಡ್ತಾ ಇರುವಂತಹ ಆರೋಪ, ಅದಕ್ಕೇನಾದರೂ ಸಾಕ್ಷಿಗಳಿದೆಯಾ, ಇಲ್ಲಿ ತನಕ ನೆನಪಿರಲಿ. ಇವಾಗ 11 ಗಂಟೆಗೆ ನ್ಯೂಸ್ ಕೊಡ್ತಾ ಇದ್ದೀವಿ, ನಿಮಗೆ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ಆ ವ್ಯಕ್ತಿ ಇಂಥದ್ದೇ ಜಾಗ ಅಂತ ಹೇಳಿಲ್ಲ. ಸೊ ತುಂಬ ಗೌಪ್ಯತೆ ಇದೆ. ಈ ಬೆನ್ನಲ್ಲೇ ಲಿಮಿಟೇಷನ್ಗಳು ತುಂಬ ಇದೆ. ಯಾಕಂದರೆ 10-20 ವರ್ಷ ಟೈಮ್ ಲ್ಯಾಪ್ಸ್ ಆಗೋಗಿದೆಯಲ್ಲ. ಸೊ ಇದೆಲ್ಲವೂ ಪೊಲೀಸ್ ಇಲಾಖೆ ಮುಂದೆ ಇರುವಂತಹ ಸವಾಲುಗಳು. ಆ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಲ್ತಾರೆ, ಇಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪಾರದರ್ಶಕತೆಯಿಂದ ತನಿಖೆ ಆಗುತ್ತೆ ಅಂತ. ಸೊ ಇದೇ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರನ್ನ ಡಿಜಿಪಿ ಪ್ರಣಬ್ ಮೊಹಂತಿ ಅವರು, ಎಸ್ಐಟಿ ಲೀಡ್ ಇವರು, ಎಸ್ಐಟಿ ತಂಡದ ಮುಖ್ಯಸ್ಥರಾಗಿದ್ದಾರೆ. ಪ್ರಣಬ್ ಮೊಹಂತಿ ಚಾರ್ಜ್ ತಗೊಳ್ಳೋಕ್ಕೂ ಮುಂಚೆ ಗೃಹ ಸಚಿವರನ್ನ ಭೇಟಿ ಮಾಡಿದ್ದಾರೆ. ತನಿಖೆ ಕೈಗೆತ್ತಿಕೊಳ್ಳೋ ಮುಂಚೆ ಪ್ರಣಬ್ ಮೊಹಂತಿ ಅವರು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಸಿಕ್ಕಿರೋ ಮಾಹಿತಿ ಎಲ್ಲವೂ ಕೂಡ, ಅಂದರೆ ಕೇಸ್ ಫೈಲು ಇವ್ರಿಗಿನ್ನೂ ಟ್ರಾನ್ಸ್ಫರ್ ಆಗಿಲ್ಲ. ಟ್ರಾನ್ಸ್ಫರ್ ಆಗೋಕ್ಕೂ ಮುಂಚೆ ಇವರೇ ಯಾವಾಗ ಸರ್ಕಾರ ಪ್ರಕಟಣೆ ಹೊರಡಿಸುತ್ತಲ್ಲ ಆಗ್ಲಿಂದ ಇವರು ಕೂಡ ಇವರ ಆಯಾಮದಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಕಲೆ ಹಾಕಿರ್ತಾರೆ ಅದ್ರ ಬಗ್ಗೆ. ಮತ್ತು ಅಧಿಕಾರಿಗಳು ಚೇಂಜ್ ಆಗ್ತಾರಂತೆ ಅನ್ನೋದ್ರ ಬಗ್ಗೆ ಎಲ್ಲ, ಹಾಗೆ ಯಾರು ಇರ್ಬೇಕು ನಮ್ಮ ಟೀಮ್ನಲ್ಲಿ ಅಂತೆಲ್ಲ ಚರ್ಚೆಯನ್ನು ಅವ್ರು ಮಾಡಿರ್ತಾರೆ. ತನಿಖೆಯ ಪ್ರಗತಿಗೆ ಸಂಬಂಧಪಟ್ಟಂತೆ ಕೂಡ ಎಲ್ಲಿಂದ ಶುರುವಾಗುತ್ತೆ ತನಿಖೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿರ್ತಾರೆ. ಗೃಹ ಸಚಿವರಿಗೆ ಬ್ರೀಫಿಂಗನ್ನು ಮಾಡಿದ್ದಾರೆ. ಆ ಬ್ರೀಫಿಂಗನ್ನು ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರು ಮೀಟ್ ಮಾಡಿದಂತಹ ಟೈಮಲ್ಲಿ ಕೊಡ್ತಾರೆ. ಸೊ ಹೈ ವೋಲ್ಟೇಜ್ ಆಗ್ತಾ ಇದೆ, ಕಾವು ಪಡ್ಕೊಳ್ತಾ ಇದೆ. ಸತ್ಯ ಯಾರ ಪರವಾಗಿದೆ, ಆ್ಯಕ್ಟಿವಿಸ್ಟ್ಗಳ ಹೋರಾಟದಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಮಿಥ್ಯ ಇದೆ, ಹಾಗೆ ಶವದ ರಹಸ್ಯ ಹೊರಬರುತ್ತಾ, ನಿಜವಾಗ್ಲೂ ನೇತ್ರಾವತಿ ತೀರದಲ್ಲಿ ಹೀನ ರಾಕ್ಷಸಿ ಕೃತ್ಯ ಆಗಿದೆಯಾ ನೋಡೋಣ. ತನಿಖೆಗೆ ಒತ್ತಡ ಮತ್ತು ದೂರು ಮೇರೆಗೆ ಎಸ್ಐಟಿಗೆ ಕೊಡಲಾಗಿದೆ ಅಂತ ಗೃಹ ಸಚಿವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಿರಿಯ ಅಧಿಕಾರಿಗಳು ಪ್ರಕರಣದ ತನಿಖೆ ಮಾಡಲಿದ್ದಾರೆ. ತನಿಖಾ ತಂಡದಿಂದ ಯಾರೂ ಹಿಂದೆ ಸರಿಯೋ ಮಾತಿಲ್ಲ. ಅದೇ ಅನುಚೇತ್ ಮತ್ತೆ ಸೌಮ್ಯಲತಾ ಅವರು ಬ್ಯಾಕ್ಔಟ್ ಆಗ್ತಿದ್ದಾರೆ ಅನ್ನೋ ಮಾತನ್ನ ನಾವು ಪರಮೇಶ್ವರ್ ಅವರ ಬಳಿ ಕೇಳಿದಾಗ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದೆಲ್ಲ ವದಂತಿ ಅಷ್ಟೇ, ಯಾರೂ ಕೂಡ ಹಿಂದಕ್ಕೆ ಹೋಗ್ತಾ ಇಲ್ಲ. ಮತ್ತು ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುತ್ತೆ, ನಿರ್ಭೀತವಾಗಿ ನಡೆಯುತ್ತೆ ಅಂತೆಲ್ಲ ಭರವಸೆಯನ್ನು ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಇಲ್ಲ, ಈಗ ಯಾರು ತನಿಖೆ ಮಾಡಬೇಕು ಅಂತ ಒತ್ತಾಯ ಮಾಡಿದರು? ಭಾಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು, ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನಸಮುದಾಯ ಮತ್ತು ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟವರು ಕೂಡ ಹೇಳಿದ್ದಾರೆ ಇಲ್ಲೆಲ್ಲ ಈ ರೀತಿ ಆಗಿದೆ ಅಂತ. ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಸುಮ್ಮನೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದರೆ ಅದು ಕಾನೂನು ದೃಷ್ಟಿಯಲ್ಲೂ ಕೂಡ ಸರಿ ಕಾಣಿಸೋದಿಲ್ಲ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಗೊತ್ತಿಲ್ಲ ನಮಗೆ. ಏನೂ ಇಲ್ಲ ಅಂತಾದರೆ ಯಡಿಯೂರಪ್ಪನವರು ಹೇಳಿದಾಗೆ ಆಯಿತು, ಏನೂ ಇಲ್ಲ ಅಂಥೇಳಿ ಇಡೀ ಸಮಾಜಕ್ಕೆ ತಿಳಿಸ್ಬೋದು ನಾವು. ಹಾಗಾಗಿ ತನಿಖೆ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ, ಕಾಯ್ದು ನೋಡಬೇಕಲ್ಲ. ಅವರು ಪ್ರಣಬ್ ಮೊಹಂತಿ ಅವರು ಕೂಡ ತಮ್ಮನ್ನು ಭೇಟಿಯಾಗಿದ್ದರು. ಏನಾದ್ರು ಇನ್ಸ್ಟ್ರಕ್ಷನ್ ಏನು ಕೊಟ್ಟರು? ಇಲ್ಲ, ಇನ್ಸ್ಟ್ರಕ್ಷನ್ ಏನಿಲ್ಲ. ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದೀರಾ, ಥ್ಯಾಂಕ್ ಯು, ನಾನು ಮಾಡ್ತೀನಿ ನನ್ನ ಕೆಲಸ ಅಂತ ಹೇಳೋದ್ರು ಅಷ್ಟೇ. ಅವರಿಗೇನು ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ. ಸರ್ಕಾರ ಒಂದು ಸಾರಿ ತನಿಖೆ ಮಾಡಿ ಅವರಿಗೆ ಆದೇಶ ಮಾಡಿದ ಮೇಲೆ ಅವರಿಗೆ ಅವ್ರು ಮಾಡ್ಕೊಳ್ತಾರೆ ಅವ್ರ ಕೆಲಸ.
ಹಾಕಿರುವಂಥದ್ದು ಏನಾದರೂ ಆಗ್ತಾ ಇದೆಯಾ ಸರ್? ಇಲ್ವಲ್ಲ, ಆ ರೀತಿ ಏನು ಗೊತ್ತಿಲ್ಲ ನನಗೆ. ವೈಯಕ್ತಿಕ ಕಾರಣಕ್ಕೋಸ್ಕರ ನನಗೆ ಆ ರೀತಿ ಏನಿಲ್ಲ. ಅವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು, ಅವರಿಗೆ ಕೊಟ್ಟಿದ್ದೇವೆ, ಮಾಡ್ತಾರೆ ಅವರು ನನಗೆ ಆಗಲಿ ಸರ್ಕಾರಕ್ಕೆ ಯಾರು ಇಲ್ಲ ನಾವು ಮಾಡೋದಿಲ್ಲ ಬರೋದಿಲ್ಲ ಹಾಗೆ ಅಂತ ಏನು ಯಾರು ಹೇಳಿಲ್ಲ. ನೀವೇ ಯಾಕೆ ಹೇಳ್ಕೊಳ್ತಾ ಇದ್ದೀರಾ? ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಎಷ್ಟೊತ್ತಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಆದರು? ಆಮೇಲೆ ಈ ಭೇಟಿಯಲ್ಲಿ ಏನನ್ನ ನಿರೀಕ್ಷೆ ಇಟ್ಕೊಳ್ಬೋದು ನಾವು? ಈ ಪ್ರಕರಣಕ್ಕೂ ಮತ್ತು ಈ ಭೇಟಿಗೂ ಯಾವ ರೀತಿ ಲಿಂಕ್ ಇದೆ ಅಂತ? ಮಮತಾ, ಒಂದು ಅರ್ಧ ಗಂಟೆ ಹಿಂಚೆ ಗೃಹ ಸಚಿವ ಪರಮೇಶ್ವರ್ ಅವರು ಸಿಎಂ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಅದಕ್ಕೂ ಮುಂಚೆ SIT ರಚನೆ ಮಾಡಿದ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಸ್ಥರಾದಂತ SIT ಮುಖ್ಯಸ್ಥರಂತ ಪ್ರಣಬ್ ಮೊಹತ್ತಿ ಅವರು ಗೃಹ ಸಚಿವರನ್ನ ಭೇಟಿಯಾಗಿ ಅವರಿಗೆ ಬ್ರೀಫ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇಬ್ಬರು IPS ಅಧಿಕಾರಿಗಳು ತನಿಖೆಯಿಂದ ಹಿಂದೆ ಸರಿಯೋದಾಗಿ ಮನವಿ ಮಾಡಿದ್ದಾರೆ ಅನ್ನುವಂತ ವಿಚಾರ ಒಂದಿತ್ತು. ಸೊ ಆ ವಿಚಾರವನ್ನ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಆ ಒಂದು ವಿಚಾರವನ್ನು ಕೂಡ ಸಿಎಂ ಅವರ ಬಳಿ ಪರಮೇಶ್ವರ್ ಅವರು ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಪ್ರಕರಣಗಳಾಗಿ ಅನೇಕ ವರ್ಷಗಳಾಗಿದ್ದಾವೆ. ಹಾಗಾಗಿ ಈ ಪ್ರಕರಣದ ತನಿಖೆ ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದು ಸರ್ಕಾರದ ಮುಂದಿರುವಂತಹ ದೊಡ್ಡ ಸವಾಲು. ಹೀಗಾಗಿ ಹಿರಿಯ ಅಧಿಕಾರಿಗಳನ್ನ ಈ ಒಂದು ತನಿಖೆಗೆ ನೇಮಕ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆ ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದು ಒಂದು, ಮತ್ತೆ ಯಾವ ರೀತಿಯಾಗಿ ತನಿಖೆ ನಡೀಬೇಕು ಆಗಬೇಕು ಅನ್ನುವಂತಹ ವಿಚಾರವನ್ನ ಚರ್ಚೆ ಮಾಡ್ತಿದ್ದಾರೆ. ಈ ಜೊತೆಗೆ CS ಅವರು ಕೂಡ ಈ ಒಂದು ಸಭೆಯಲ್ಲಿದ್ದಾರೆ, ಮತ್ತೆ DGIG ಸಲೀಂ ಅವರು ಕೂಡ ಈ ಒಂದು ಸಭೆಯಲ್ಲಿ ಇರುವಂತದ್ದು. ಒಟ್ಟಾರೆಯಾಗಿ ಅನೇಕ ವರ್ಷಗಳ ಬಳಿಕ ಆ ತನಿಖೆಗೆ ಏನು ಸರ್ಕಾರ SIT ರಚನೆ ಮಾಡಿದೆ, ತನಿಖೆ ಪಾರದರ್ಶಕವಾಗಿ ಆಗಬೇಕು ಅನ್ನುವಂಥದ್ದು ಸರ್ಕಾರದ ಇಚ್ಛೆ. CM ಅವರು ಕೂಡ ಇದೇ ವಿಚಾರಗಳನ್ನ ಸ್ಪಷ್ಟಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ತನಿಖೆ ಪಾರದರ್ಶಕವಾಗಿ ನಡೀಬೇಕಾದಂತಹ ಹಿನ್ನೆಲೆಯಲ್ಲಿ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ಹಾದಿಯಲ್ಲಿ ತನಿಖೆ ಹೋಗಬೇಕು, ಯಾವ ರೀತಿ ಸಾಕ್ಷಿಗಳನ್ನ ಸಂಗ್ರಹ ಮಾಡಬೇಕು, ಈಗ ಆರೋಪ ಮಾಡಿರುವಂತಹ ವ್ಯಕ್ತಿಯನ್ನ ಯಾವ ರೀತಿ ಇಂಟ್ರಾಗೇಷನ್ ಮಾಡಬೇಕು, ಈ ಎಲ್ಲಾ ವಿಚಾರಗಳನ್ನ ಕುರಿತು ಕಾವೇರಿ ನಿವಾಸದಲ್ಲಿ ಸಭೆ ಆಗ್ತಿರುವಂತದ್ದು. ಅಂತಿಮವಾಗಿ ತನಿಖೆ ಆದ್ಮೇಲೆ ಯಾವೆಲ್ಲ ಅದು ಸರಿ ಆಗಿದೆಯೋ ಇಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟ ರೂಪಕ್ಕೆ ಬರುತ್ತೆ. ಆದರೆ ಸರ್ಕಾರ ಮಾತ್ರ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಮಮತಾ. ಆಲ್ ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.